ನಮಸ್ಕಾರ ಪ್ರೇಕ್ಷಕ ಬಂಧುಗಳೇ, ನಮ್ಮ ಸುತ್ತಮುತ್ತಲೇ ಬೆಳೆದು ಕಳೆದೋಗ್ತಿರುವಂತ ಒಂದು ಅತ್ಯಮೂಲ್ಯ ಗಿಡಮೂಲಿಕೆ ಸಸ್ಯದ ಬಗ್ಗೆ ನಾನು ಈ ದಿನ ನಿಮ್ಗೆ ಪರಿಚಯ ಮಾಡ್ಕೊಳ್ತೀನಿ. ಬನ್ನಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಈ ಒಂದು ಸಸ್ಯವನ್ನು ನಾವು ಕುದ್ನೆ ಗಿಡ ಅಂತ ಹೇಳ್ತೀವಿ. ವೈಜ್ಞಾನಿಕವಾಗಿ ಇದರ ಹೆಸರು ಏನಪ್ಪಾ ಅಂದ್ರೆ ಸೋಲನಮ್ ಇಂಡಿಕಮ್ ಅಂತ ಹೇಳಿ. ಇದು ನೋಡಿ, ನಮ್ಮ ಪರಿಸರದಲ್ಲೇ ಬೆಳೆದು ಕಳೆದೋಗ್ತಾ ಇದೆ. ಇದೊಂದು ಅತ್ಯಮೂಲ್ಯ ಆಯುರ್ವೇದಿಕ ಗಿಡ. ಸೊ ಇದರ ಉಪಯೋಗ ಏನಪ್ಪಾ ಅಂದ್ರೆ, ಇದ್ರದ ಈ ಕುದ್ನೆ ಗಿಡದ ಬೇರಿನ ಕಷಾಯವನ್ನು ಕುಡಿಯೋದ್ರಿಂದ ಯಾರಿಗೆ ಕೆಮ್ಮು ಕಫ ಇರುತ್ತೆ ಅದು ನಿವಾರಣೆ ಆಗುತ್ತೆ. ಕೆಮ್ಮು ಕಫಕ್ಕಂತೂ ಒಂದು ಒಳ್ಳೆ ರಾಮಮಾಣ ಇದ್ದಂಗೆ. ಸೊ ಹಾಗೆ ಇವತ್ತು ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ, ಒಂದು ಕಿಡ್ನಿ ಸ್ಟೋನ್ ಅನ್ನೋದು ತುಂಬಾ ಜಾಸ್ತಿ ಆಗ್ತಿದೆ. ಅದನ್ನ ಅವಾಯ್ಡ್ ಮಾಡ್ಕೊಳ್ಳೋಕೆ ಈ ಬೇರಿನ ಕಷಾಯ ಇದೆಯಲ್ಲ, ಆ ಕಷಾಯ ಕುಡಿದ್ರೆ ಕಿಡ್ನಿ ಸ್ಟೋನ್ ಅಂತೂ ನಮ್ಮಿಂದ ದೂರ ಆಗುತ್ತೆ. ಹಾಗೆ ಇವಾಗ ಕೂದಲು ಉದುರುತ್ತದೆ. ಸೊ ಕೂದಲು ಉದುರಕ್ಕೆ ಏನಪ್ಪಾ ಅಂದ್ರೆ, ಇದ್ರದ್ದು ಬೀಜದ್ದು, ಈ ಕುದ್ನೆ ಗಿಡದ ಬೀಜ ಇದೆಯಲ್ಲ, ಬೀಜವನ್ನು ರುಬ್ಬಿಟ್ಟು ಎಲ್ಲಿ ಕೂದಲು ಉದ್ರೋಗಿರುತ್ತೋ, ಇವಾಗ ಎಲ್ಲಿ ಕೂದಲು ಉದ್ರೋಗಿರುತ್ತೋ ಆ ಜಾಗಕ್ಕೆ ಏನಾದ್ರು ಹಚ್ಕೊಂಡ್ರೆ ಕೂದಲು ಹುಟ್ಟುತ್ತೆ. ಹಾಗೆ ತುರ್ಕೆ ಆಗುತ್ತೆ. ಕೆಲವರಿಗೆ ತುಂಬಾ ಕರಿತಾ ಇರುತ್ತೆ, ಕಜ್ಜಿ ತರ ತುರ್ಕೆ ಆಗೋದಿರುತ್ತೆ. ಆ ತುರ್ಕೆಗೆ ಸೇಮ್ ಈ ಬೀಜನ ಚೆನ್ನಾಗಿ ರುಬ್ಬಿಟ್ಟು ಪುಡಿ ಮಾಡ್ಕೊಂಡು ಅದಕ್ಕೆ ಅರಿಶಿನ ಸೇರಿಸ್ಬಿಟ್ಟು ಹಚ್ಕೊಂಡ್ರೆ ತುರ್ಕೆ ಎಲ್ಲ ನಿವಾರಣೆ ಆಗುತ್ತೆ. ಹಾಗೆ ಇನ್ನೊಂದು ಅತ್ಯಮೂಲ್ಯ ಒಂದು ಪವರ್ಫುಲ್ ಒಂದು ಉಪಯೋಗ ಏನಪ್ಪಾ ಅಂದ್ರೆ, ಹೆಣ್ಮಕ್ಳಿಗೆ ಮುಟ್ಟಿನ ಸಮಸ್ಯೆ ಇರುತ್ತೆ. ಅಂದ್ರೆ ಆನ್ ಟೈಮ್ ಒಂದು ಪೀರಿಯಡ್ ಆಗ್ತಾ ಇರಲ್ಲ, ಇನ್ನೂ ಹಲವಾರು ಕಾರಣ ಇರುತ್ತೆ ಮುಟ್ಟಿನ ಬಗ್ಗೆ. ಸೊ ಅದಕ್ಕೊಂದು ರಾಮಬಾಣ ಇದು. ಇದರ ಬೇರಿನ ಒಂದು ಕಷಾಯ ಕೊಡೋದ್ರಿಂದ ಹುಡುಗಿಯರ ಒಂದು ಹೆಂಗಸರ ಒಂದು ಮುಟ್ಟಿನ ಒಂದು ಕಾಯಿಲೆ ಕೂಡ ನಿವಾರಣೆ ಆಗುತ್ತೆ. ಹಾಗೆ ಗಂಡಸರಿಗೆ ಇದೊಂಥರ ಒಳ್ಳೆ ಎನರ್ಜೆಟಿಕ್, ಒಂದು ಲೈಂಗಿಕ ದೌರ್ಬಲ್ಯ ಇರುತ್ತೆ. ಅಂಥವ್ರಿಗೆ ಏನಪ್ಪಾ ಮಾಡ್ಬೇಕು ಅಂದ್ರೆ, ಒಂದು ಕುದ್ನೆ ಗಿಡದ ಒಂದು ಬೇರಿನ ಕಷಾಯವನ್ನು ಕುಡಿಯೋದ್ರಿಂದ ಒಂದು ಲೈಂಗಿಕ ಶಕ್ತಿ ಅವ್ರಿಗೆ ಬಲವರ್ಧನೆ ಆಗುತ್ತೆ, ಚೆನ್ನಾಗಿರುತ್ತೆ. ಹಾಗೆ ದಯಮಾಡಿ ಸ್ನೇಹಿತರೆ, ನಾನು ನಿಮ್ಮಲ್ಲಿ ಒಂದು ಕಳಕಳಿಯ ಮನವಿ ಏನ್ ಮಾಡ್ಕೊಳ್ತೀನಿ ಅಂದ್ರೆ, ಇತ್ತೀಚಿನ ಒಂದು ಆಧುನಿಕ ಯುಗದಲ್ಲಿ, ಈ ಒಂದು ಕಲಿಗಾಲದಲ್ಲಿ ನಮ್ಗೆ ಪ್ರಕೃತಿ ದೇವರು ನಮ್ಗೆ ಉಪಯೋಗ ಆಗುವಂತೆ ಎಲ್ಲಾ ಒಂದು ಗಿಡಮೂಲಿಕೆ ಔಷಧಿಯನ್ನು ಕೊಟ್ಟಿದೆ. ನಾವು ಅಡ್ವಾನ್ಸ್ ಟೆಕ್ನಾಲಜಿಯನ್ನು ನಾವು ಅವಲಂಬಿಸಿ, ಓಕೆ, ಅದನ್ನು ನಾವು ಬಳಸ್ಕೊಳ್ಳೋಣ. ಆದ್ರೆ ನಮ್ಮ ಪ್ರಕೃತಿ ತಾಯಿ ನಮ್ಗೆ ಕೊಟ್ಟಿರುವಂತ ಇಂಥ ಅತ್ಯಮೂಲ್ಯ ಗಿಡಗಳನ್ನ ನಾವು ಕಾಪಾಡೋಣ. ನೋಡಿ, ಎಲ್ಲೆಲ್ಲೋ ಬೆಳೆದಿದೆ, ಅಪರೂಪ ಆಗ್ಬಿಟ್ಟಿದೆ. ಇದನ್ನ ನಾವು ಉಳಿಸ್ಕೊಂಡು ನಮ್ಮ ಒಂದು ಆಯುರ್ವೇದ ಪದ್ಧತಿಯನ್ನ ನಮ್ಮ ಮುಂದಿನ ಜನರೇಷನ್ಗೆ ಕೂಡ ತಲುಪಿಸೋಣ. ದಯಮಾಡಿ ಸ್ನೇಹಿತರೆ, ನಮ್ಮ ಆಯುರ್ವೇದವನ್ನು ಉಳಿಸಿ. ಜೈ ಸನಾತನ. ನಮಸ್ಕಾರ ಬಂಧುಗಳೇ.